ಇಂಥವ್ರು ಬುದ್ಧರು ಮಾಡಿದ್ರು. ಆದರೆ ಬುದ್ಧ ದೇವರಿಲ್ಲ ಅಥವಾ ಇದ್ದಾನೋ ಇಲ್ಲ ಅಂತ ವಿಚಾರಗಳವರು ಖಂಡನೆ ಮಾಡಿ. ಅದೇ ಮಹಾವೀರರು ದೇವರೇ ಇಲ್ಲ ಅಂತ ಹೇಳಿದ್ರು. ಆದರೆ ಅವರಿಬ್ರು ಕೂಡ ಪುನರ್ಜನ್ಮ ಒಪ್ಕೊಂಡ್ರು. ಬುದ್ಧರು ಹೇಳ್ತಾರ, ನಾ ಹಿಂದಿನ ಜನ್ಮದಲ್ಲಿ ಹಾನಿಯಾಗಿದ್ದೆ. ಮಹಾವೀರರಂತೂ ಪುನರ್ಜನ್ಮಗಳ ಬಗ್ಗೆ ಎಲ್ಲ ಮಾತಾಡ್ತಾರ. ಮಹಾವೀರರು ಆತ್ಮವನ್ನು ಒಪ್ಕೊಂಡಿದ್ದಾರೆ. ಆತ್ಮ ಒಪ್ಕೊಂಡಿದ್ಮೇಲೆ ಪರಮಾತ್ಮ ಹೇಗಿರಲ್ಲ? ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಜೀವದಿಂದ ಎರಡಾಗ್ತಾವ ಅಂತ ಹೇಳಿ ಬಸವಾದಿ ಶರಣರು ಹೇಳ್ತಾರೆ. ಯಾವ ಶಕ್ತಿ ಈ ಒಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿತ್ತು, ಆ ಒಂದು ಬ್ರಹ್ಮಾಂಡ ನಿರ್ಮಾಣ ಮಾಡಿದಂತ ಶಕ್ತಿ ತಾನು ಎರಡಾಯ್ತು. ಆ ಎರಡಾಗಿದ್ದೇ ಆತ್ಮ ಮತ್ತು ಪರಮಾತ್ಮ. ಆತ್ಮಗಳು ಜೀವಗಳು, ಪರಮಾತ್ಮ ದೇವರು, ಸೃಷ್ಟಿಕರ್ತ ದೇವರಿಗೆ ನಾವು ಪರಮಾತ್ಮ ಅಂತೀವಿ. ಅದೇ ರೀತಿ ಬಸವಾದಿ ಶರಣರು ಯಾವ ವಿಚಾರಗಳನ್ನು ಹೇಳಿದ್ದಾರೆ, ಈಗ ಅವೆಲ್ಲವೂ ವೈಜ್ಞಾನಿಕ ವಿಚಾರಗಳೇ. ನಾವು ಎಲ್ಲದಕ್ಕೂ ಕೂಡ ನಾವು ಪುರಾವೆಗಳನ್ನು ಬಸವಾದಿ ಶರಣರ ವಚನಗಳ ಮುಖಾಂತರ ಕೊಡಬಹುದು. ಆ ವಿಚಾರಗಳು, ಅವರು ಮಂಡನೆ ಮಾಡಿದ್ದ ವಚನಗಳು ಬಹಳಷ್ಟು, ಸಾವಿರಾರು ವಚನಗಳಿವೆ. ಇಂಥ ಒಂದು 12ನೇ ಶತಮಾನದಲ್ಲಿ ಈ ಒಂದು ಸಮಾನತೆಗಾಗಿ ಅಥವಾ ಮನುಷ್ಯನನ್ನು ಬಿಡುಗಡೆ ಮಾಡಲು, ಸ್ವತಂತ್ರ ಮಾಡಲು ಹೋರಾಟ ಮಾಡಿದ ಇಡೀ ಜಗತ್ತಿನಲ್ಲಿ ಎಲ್ಲಿಯಾದರೂ ಆದರೆ ಅದು ಭಾರತ ದೇಶದಲ್ಲಿ ಆಗಿದೆ. ಸಮಾನತೆ, ಮಹಿಳಾ ಸಮಾನತೆ ಆಗಿರ್ಬೋದು, ಜಾತಿ ಸಮಾನತೆ ಆಗಿರ್ಬೋದು, ವರ್ಗ ಸಮಾನತೆ ಆಗಿರ್ಬೋದು, ವರ್ಣ ಸಮಾನತೆ ಆಗಿರ್ಬೋದು, ಇವೆಲ್ಲ ಸಮಾನತೆಗಾಗಿ ಇಡೀ ಜಗತ್ತಿನಲ್ಲಿ ಎಲ್ಲಾದರೂ ಹೋರಾಟ ಮಾಡಿದಾದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ. ಅದು ಅಲ್ಲದೆ ಬಹಳಷ್ಟು ನಮ್ಮ ಯುವಕರಿಗೆ ಇದು ಗೊತ್ತಿಲ್ಲ. ನಮ್ಮ ಹಿರಿಯರು ಈ ಒಂದು ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಕೊಟ್ಟು ಅದರ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಬಹಳ ಜನರು ಹೇಳ್ತಾರೆ, ಮೊನ್ನೆ ನಾವು ಬೇರೆ ಬೇರೆ ಮುಖಂಡರ ಮಾತುಗಳು ಕೇಳ್ತೀವಿ, ನಮ್ಮ ಲಿಂಗಾಯತ್ ಮಠಾಧೀಶರು ಮುಸ್ಲಿಂ ಧರ್ಮ ಮತ್ತು ಲಿಂಗಾಯತ್ ಒಂದೇ ಇದೆ ಅಂತ ಹೇಳ್ತಾರೆ. ಯಾರು ಹೇಳಿಲ್ಲ ಆತರ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದಾಗ ಏಕದೇವೋಪಾಸನೆ ಧರ್ಮಗಳು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಮತ್ತು ಲಿಂಗಾಯತ್ ಅಂತ ಹೇಳಿರ್ಬೋದು. ಆದರೆ ಇಸ್ಲಾಂ ಮತ್ತು ಲಿಂಗಾಯತ್ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಆಗ್ಲಿ ಅಥವಾ ಹಿಂದೂ ಆಗ್ಲಿ ಅಥವಾ ವೈದಿಕ ಆಗ್ಲಿ ಅಥವಾ ಬೇರೆ ಯಾವುದೇ ಧರ್ಮಗಳಾಗ್ಲಿ ಲಿಂಗಾಯತ ಧರ್ಮದಲ್ಲಿ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇದು ಖಡಾಖಂಡಿತವಾಗಿ ಹೇಳ್ತೀವಿ. ಆದರೆ ಹಿಂದೂ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಇವು ಅವ್ರ ವಿಚಾರಗಳು ಒಂದಿವೆ. ಅದನ್ನ ನಾನು ಕೂಡ ಹೇಳಕ್ ಬಯಸ್ತೀನಿ. ಯಾವುದು ಬಸವಾದಿ ಶರಣರು ಖಂಡನೆ ಮಾಡಿದ್ದಾರೋ, ತಿರಸ್ಕಾರ ಮಾಡಿದ್ದಾರೋ, ಆ ತಿರಸ್ಕಾರ ಮಾತುಗಳು ನೀವು ಬೈಬಲ್ನಲ್ಲಿ ನೋಡ್ಬೋದು, ಕುರಾನ್ನಲ್ಲೂ ನೋಡ್ಬೋದು, ಹಿಂದೂ ಧರ್ಮದ ಗ್ರಂಥಗಳಲ್ಲಿ ನೋಡ್ಬೋದು. ನಾವು ಕರ್ಮ ಸಿದ್ಧಾಂತವನ್ನು ಒಪ್ಪೋದಿಲ್ಲ, ನಾವು ಪುನರ್ಜನ್ಮ ಒಪ್ಪೋದಿಲ್ಲ, ನಾವು ಪಾಪ ಪುಣ್ಯ ಒಪ್ಪೋದಿಲ್ಲ, ನಾವು ಸ್ವರ್ಗ ನರಕಗಳು ಒಪ್ಪೋದಿಲ್ಲ. ಆದರೆ ಹಿಂದೂಗಳಲ್ಲಿ ಸ್ವರ್ಗ ನರಕ ಇದೆ, ಇಸ್ಲಾಂದಲ್ಲಿ ಜನ್ನತ್ ಜಹನ್ನೂಮ್ ಇದೆ, ಮತ್ತು ಕುರಾನ್ನಲ್ಲಿ ಅವರು ಹೆಲ್ ಅಂಡ್ ಹೆವೆನ್ ಇದೆ. ಅವರು ಕೂಡ ಪುನರ್ಜನ್ಮ ಒಪ್ಕೊಳ್ತಾರೆ. ಅಲ್ಲಿಯೂ ಕೂಡ ದೇವತೆಗಳಿದ್ದಾರೆ, ಅಲ್ಲಿಯೂ ಕೂಡ ಯಮಧರ್ಮ ಇದ್ದಾರೆ. ನಮ್ಮ ಹಿಂದೂ ಧರ್ಮದವರು, ವೈದಿಕ ಧರ್ಮದವರು ಏನ್ ಹೇಳ್ತಾರೆ, ಯಮ ಬಂದು ಕೊನೆ ದಿನಗಳಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಬರ್ತಾನಂತೆ. ಆ ಮಾತುಗಳು ನೀವು ಅಲ್ಲಿ ಇಸ್ಲಾಂ ಧರ್ಮದಲ್ಲಿಗೂ ನೋಡ್ಬೋದು. ಅಲ್ಲಿ ಕೂಡ ಇಬ್ರು ವ್ಯಕ್ತಿಗಳು ಬರ್ತಾರೆ ಕೆಳಗೆ ಬಂದು, ಯಾವ ಮನುಷ್ಯ ಸಾವಿಗೆ ಕೊನೆ ದಿನಗಳು ಎಣಿಸ್ತಾ ಇರ್ತಾನೋ ಅವನಿಗೆ ಅವರೆಲ್ಲ ಪ್ರಶ್ನೆಗಳು ಕೇಳಿ ಬರ್ತಾರೆ. ಆ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಅವರು ಸ್ವರ್ಗ ಅಥವಾ ನರಕದಲ್ಲಿ ದೂಡ್ತಾರೆ. ಈ ಮಾತುಗಳಿವೆ. ಪರಲೋಕ, ಬಸವಾದಿ ಶರಣರಲ್ಲಿ ಪರಲೋಕ ಅನ್ನೋದೇ ಇಲ್ಲ. ಪರಲೋಕ ಅಥವಾ ಮೃತ್ಯು ಲೋಕ ಎಲ್ಲವೂ ಕೂಡ ಈ ಭೂಮಿಯ ಮೇಲೆ ಇದೆ ಅಂತ ಹೇಳಿ ಬಸವಾದಿ ಶರಣರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ತಮ್ಮ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈ ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬಸವಾದಿ ಶರಣರು ಅಲ್ಲಗಳೆದಿದ್ದಾರೆ. ಪುನರ್ಜನ್ಮವನ್ನು ಕೂಡ ಅಲ್ಲಗಳೆದಿದ್ದಾರೆ. ಪುನರ್ಜನ್ಮ ಬಗ್ಗೆ ನಾವು ಹೇಳ್ಬೇಕಾಗಿತ್ತಂದ್ರೆ, ನಮ್ಮವರು ಇದು ನೋಡಿ, ಪುಣ್ಯವೆಂದರಿಯೇ, ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ, ನರಕವೆಂದರಿಯೇ, ಹರಿಹರ ಮಹಾದೇವ ಶಿವಶರಣೆಂದು ಶುದ್ಧ ನೋಡಯ್ಯ, ಹರಹರ ಮಹಾದೇವ ಶಿವಶರಣೆಂದು ಧನ್ಯ ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದಿ ಅಂತ ಹೇಳ್ತಾರೆ ಬಸವಾದಿ. ಪುಣ್ಯ ಪಾಪಗಳೆಂಬುವನ್ನು ತಮ್ಮ ಇಷ್ಟ ಕಂಡಿದೆ, ಅಯ್ಯ ಎಂದಡೆ ಸ್ವರ್ಗ, ಎಲ ಎಂದಡೆ ನರಕ, ದೇವ ಭಕ್ತ ಜಯ ಜಿಯ ಎಂಬ ನುಡಿಯೊಳಗೆ ಕೈಲಾಸ ಒಯ್ದುವುದೇ ಕೂಡಲ ಸಂಗಮ ದೇವ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಅದು ಒಪ್ಪೋದಿಲ್ಲ ಅಂತೇಳಿ. ಆದರೂ ನಮ್ಮವ್ರು ಏನ್ ಮಾಡ್ತಾರ, ನಾವು ಸ್ವರ್ಗ ನರಕ ಒಪ್ಕೊಂಡಿದೀವಿ, ಅದು ಒಪ್ಕೊಂಡಿದೀವಿ, ಎಲ್ಲವನ್ನು ಹೇಳ್ತಾರೆ. ಆದರೆ ಇವು ಯಾವುದೇ ಆಗ್ಲಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇಲ್ಲ. ಸ್ವರ್ಗ ನರಕ ಕೈಲಾಸ ಎಲ್ಲವೂ ನಮ್ಮ ನುಡಿಯಲ್ಲಿದೆ, ಎಲ್ಲವೂ ನಮ್ಮ ಜೀವನದಲ್ಲಿದೆ. ಅದು ಈ ಭೂಮಿ ಮೇಲೆ ಸಿಗುತ್ತದೆ, ಬೇರೆ ಎಲ್ಲಿ ಇಲ್ಲ. ಇಷ್ಟೆಲ್ಲ ನಮ್ದು ಅಸ್ಟ್ರೋನೆಟ್ಗಳಾಗಲಿ, ಗಗನ ಸಖಿಗಳಾಗ್ಲಿ ಅಥವಾ ಎಲ್ಲರೂ ಹೋಗಿ ಬಹಳಷ್ಟು ಹೋಗಿ ಬಂದಿದ್ದಾರೆ.
ಅಲ್ಲಿ ಎಲ್ಲಾದ್ರೂ ಅವ್ರಿಗೆ ಸ್ವರ್ಗ ನರಕ ಸಿಕ್ಕದ? ಅಥವಾ ಕ್ರಿಶ್ಚಿಯನ್ರಿಗಾಗ್ಲಿ ಹಿಂದೂಗಳೇ ಆಗ್ಲಿ ಅಥವಾ ಮುಸ್ಲಿಮರಾಗ್ಲಿ ಯಾವ ರೀತಿ ಗಗನಯಾತ್ರಿಗಳು ಹೋಗಿದ್ದಾರೆ, ಅವ್ರು ಎಲ್ಲಾದ್ರೂ ಸ್ವರ್ಗ ನರಕ ಸಿಕ್ಕದ? ಸಿಕ್ಕಿಲ್ಲ ಅಂದ್ರೆ ಬಸವಣ್ಣವರು ಹೇಳಿದ್ದು ಕರೆಕ್ಟ್ ಅಲ್ಲ, ಅದನ್ನು ಒಪ್ಕೊಳ್ಬೇಕಲ್ಲ. ಹಾಗಿದ್ದರೆ ನೀವು ಹಿಂದೂ ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಒಂದಾಗಿದ್ದೀರಲ್ಲ, ನಮ್ಮ ಮೇಲೆ ಅದು ಕೂಡಿಸ್ಬೇಕು ನೀವು. ನಮ್ಮ ವಿಚಾರಗಳು ಸಂಪೂರ್ಣವಾಗಿ ಎಲ್ಲಾ ಒಂದು ಆಧ್ಯಾತ್ಮಿಕ ವಿಚಾರಗಳು ಏನಿದೆ ಜಗತ್ತಿನಲ್ಲಿ, ಆ ವಿಚಾರದಿಂದ ವಿಭಿನ್ನವಾದ ವಿಚಾರಗಳು ಬಸವಾದಿ ಶರಣರು ಹೇಳಿದ್ದಾರೆ. ಇವೆಲ್ಲವನ್ನೂ ಅಲಗಳಿದ್ದಾರೆ. ಎಲ್ಲಾ ವಿಚಾರಗಳನ್ನು ಯಾವ ರೀತಿ ಜನರನ್ನು ಶೋಷಣೆಗೆ ಗುರಿ ಮಾಡುವಂತ ಪಾಪ ಪುಣ್ಯ, ಸ್ವರ್ಗ ನರಕ, ಕರ್ಮ ಸಿದ್ಧಾಂತ, ಪುನರ್ಜನ್ಮ ಏನಿದೆ ಇವೆಲ್ಲವನ್ನು ಬಸವಾದಿ ಶರಣರು ಅಲ್ಲಗಳೆದು ನಮ್ಮ ಒಂದು ಜನರನ್ನು ಸ್ವತಂತ್ರಗೊಳಿಸಿದ್ದಾರೆ, ನಮ್ಮ ವಿಚಾರಗಳನ್ನು ಸ್ವತಂತ್ರಗೊಳಿಸಿದ್ದಾರೆ. ಇಂಥ ವಿಚಾರಗಳನ್ನು ಬಿಟ್ಟು ನಾವು ಮತ್ತೊಂದು ವಿಚಾರಗಳನ್ನು ನಾವು ಮಾಡ್ತಾ ಹೋದರೆ ಅವೆಲ್ಲವೂ ಕೂಡ ನಮಗೆ ಬಹಳ ಇದು ಆಗ್ತದೆ ಅಂತ ಹೇಳ್ತೀವಿ. ಮತ್ತೆ ಇಷ್ಟಲಿಂಗ ನಾವು ಒಬ್ಬರು ಇಷ್ಟಲಿಂಗ ಬಸವಣ್ಣವ್ರು ಕೊಟ್ಟಿದ್ದಿಲ್ಲ, ಇಷ್ಟಲಿಂಗವನ್ನು ಬಸವಣ್ಣವ್ರಿಗೆ ಕಟ್ಟಿದ್ದವರೇ ನಾವು ಅಂತ ಹೇಳಿ ಕೆಲವರು ಬಹಳ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ಆದರೆ ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಆದಿ ಬಸವಣ್ಣ ಆದಿ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಲಿಂಗ ಅನಾದಿ ಬಸವಣ್ಣನು, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತು, ಪ್ರಸಾದವು ಬಸವಣ್ಣನು ಅನುಕರಿಸಲಾಯಿತು, ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದನೆಯ ಕೂಡಲ ಸಂಗಮಗೆ. ಇನ್ನ ಏನ್ ಬೇಕು? ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾವುದು ಕೂಡ ಬಸವಾದಿ ಶರಣರು ಮುಚ್ಚಿಟ್ಟಿಲ್ಲ. ಆದರೆ ನಮ್ಮವರು ಈ ವಿಚಾರಗಳನ್ನು ಮರೆಮಾಚಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ವೇದ ಪುರಾಣ ಶಾಸ್ತ್ರಗಳು ಅಥವಾ ವಿಷ್ಣು ಮಹೇಶ ಇವೆಲ್ಲರನ್ನು ಬಸವಾದಿ ಶರಣರು ನೆನೆದು ಅದನ್ನು ಖಂಡನೆ ಮಾಡ್ತಾರೆ. ಈ ವಿಚಾರಗಳನ್ನು ನಾವು ಮುದ್ದಿಟ್ಟುಕೊಂಡಿದ್ದಾಗ ಇವಾಗ ಏನ್ ಹೇಳ್ತಾ ಇರುವಂತ ವಿಚಾರಗಳೇನಿವೆ ಅವೆಲ್ಲವೂ ಕೂಡ ನಮ್ಗ ಬಹಳ ಒಂದು ಬಸವಾದಿ ಶರಣರು ಇಡೀ ಜಗತ್ತಿಗೆ ತಮ್ಮ ಸ್ವತಂತ್ರ ವಿಚಾರಗಳನ್ನು ಕೊಟ್ಟಿದ್ದಾರೆ. ಮಾನವ ಹಕ್ಕುಗಳ ಬಗ್ಗೆದಾಗ